ನಮಸ್ಕಾರ ಕೇಳುಗರೆ, ಜ್ಞಾನಧ್ವನಿ 90.8 FM ರೇಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಜಾನ್ ಕಿಮ್ ಅವರು ಬರೆದಿರುವ ಐ ಯೂಸ್ ಟು ಬಿ ಮಿಸರಬಲ್, ಹಿಯರ್ ಇಸ್ ಎ ಬುಕ್ ಅಬೌಟ್ ಸೆಲ್ಫ್ ಇಂಪ್ರೂವ್ಮೆಂಟ್ ಪುಸ್ತಕವು ಸಾಂಪ್ರದಾಯಿಕ ಸ್ವಯಂ ಸುಧಾರಣಾ ಪುಸ್ತಕಗಳಿಗಿಂತ ಭಿನ್ನವಾಗಿದೆ. ಲೇಖಕರು ತಮ್ಮದೇ ಜೀವನದ ವೈಫಲ್ಯಗಳು, ವಿಚ್ಛೇದನ ಮತ್ತು ಮಾನಸಿಕ ಸಂಘರ್ಷಗಳಿಂದ ಕಲಿತ ಪಾಠಗಳನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮತ್ತು ನೇರವಾಗಿ ಈ ಪುಸ್ತಕದಲ್ಲಿ ಹಂಚಿಕೊಂಡಿದ್ದಾರೆ. ನಮ್ಮಲ್ಲಿ ಬಹಳಷ್ಟು ಜನರಿಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಅಭ್ಯಾಸ ಇರುತ್ತೆ. ಕನ್ನಡಿ ಮುಂದೆ ನಿಂತು ಮುಖ ನೋಡುವುದು. ಆ ಕನ್ನಡಿ ನಮ್ಮ ಮುಖದ ಮೇಲಿನ ಧೂಳನ್ನು ತೋರಿಸುತ್ತೆ, ತಲೆಗೂದಲಿನ ಅಸ್ತವ್ಯಸ್ತತೆಯನ್ನು ತೋರಿಸುತ್ತೆ. ಆದರೆ ನಮ್ಮ ಮನಸ್ಸಿನ ಒಳಗಿರುವ ಗೊಂದಲ, ಕಹಿತನ, ಅಹಂಕಾರ ಮತ್ತು ಸದಾ ಕಾಡುವ ಬೇಸರವನ್ನು ತೋರಿಸುವ ಕನ್ನಡಿ ಯಾವುದು? ಇವತ್ತಿನ ನಮ್ಮ ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ನಾವು ಪರಿಚಯಿಸುತ್ತಿರುವ ಕೃತಿ ಕೇವಲ ಕಾಗದದ ಪುಟಗಳಲ್ಲ. ಅದು ನಮ್ಮ ಒಳಗಿನ ಕರಾಳ ಮುಖವನ್ನು ನಮಗೆ ಪ್ರೀತಿಯಿಂದಲೇ ಬಡಿದೆಬ್ಬಿಸಿ ತೋರಿಸುವ ಒಂದು ಅಪ್ಪಟ ಭಾವನಾತ್ಮಕ ಕನ್ನಡಿ. ಅದೇ ಜಾನ್ ಕಿಮ್ ಬರೆದಿರುವ ಐ ಯೂಸ್ ಟು ಬಿ ಮಿಸರಬಲ್, ನಾನು ಸದಾ ದುಃಖಿಯಾಗಿದ್ದೆ. ದಿ ಆಂಗ್ರಿ ಥೆರಪಿಸ್ಟ್ ಎಂದೇ ಹೆಸರಾಗಿರುವ ಜಾನ್ ಕಿಮ್ ಜನರು ತಮ್ಮ ಹಳೆಯ ನಕಾರಾತ್ಮಕ ಅಭ್ಯಾಸಗಳಿಂದ ಹೊರಬಂದು ಹೆಚ್ಚು ಜವಾಬ್ದಾರಿಯುತ ಮತ್ತು ತೃಪ್ತಿದಾಯಕ ಜೀವನವನ್ನು ಹೇಗೆ ನಡೆಸಬಹುದು ಎಂಬುದನ್ನು ಇಲ್ಲಿ ವಿವರಿಸಿದ್ದಾರೆ. ಯಾವುದೇ ಮುಚ್ಚಮರೆಯಿಲ್ಲದೆ ತಮ್ಮ ಜೀವನದ ಸೋಲುಗಳು, ಕೋಪ ಮತ್ತು ವಿಚ್ಛೇದನದ ಕಹಿ ನೆನಪುಗಳನ್ನು ಮುಂದಿಟ್ಟುಕೊಂಡು ನಾವೇಕೆ ಸದಾ ಅತೃಪ್ತರಾಗಿರುತ್ತೇವೆ ಎಂಬ ಸತ್ಯವನ್ನು ವಿಶ್ಲೇಷಿಸಿದ್ದಾರೆ. ಇದು ಕೇವಲ ಸೆಲ್ಫ್ ಹೆಲ್ಪ್ ಪುಸ್ತಕವಲ್ಲ, ಇದೊಂದು ಆತ್ಮಾವಲೋಕನದ ದಾರಿ. ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಈ ಅದ್ಭುತ ಕೃತಿಯ ಆಳಕ್ಕೆ ಇಳಿಯೋಣ. ಒಂದು, ಸೆಲ್ಫ್ ಅವೇರ್ನೆಸ್ ಆ್ಯಂಡ್ ರ್ಯಾಡಿಕಲ್ ಆನೆಸ್ಟಿ, ಸ್ವಯಂ ಅರಿವು ಮತ್ತು ಕಟು ಸತ್ಯದ ಒಪ್ಪಿಗೆ. ಕೇಳುಗರೆ, ಜಾನ್ ಕಿಮ್ ಅವರ ಈ ಪುಸ್ತಕದ ಮೊದಲ ಮತ್ತು ಅತ್ಯಂತ ಕಠಿಣವಾದ ಹೆಜ್ಜೆಯೇ ಸ್ವಯಂ ಅರಿವು ಮತ್ತು ಕಟು ಸತ್ಯದ ಒಪ್ಪಿಗೆ. ನಾವು ದಿನನಿತ್ಯದ ಬದುಕಿನಲ್ಲಿ ಎದುರಿಸುವ ದೊಡ್ಡ ಸಮಸ್ಯೆ ಎಂದರೆ ನಮಗೆ ಬೇರೆಯವರು ಸುಳ್ಳು ಹೇಳಿದಾಗ ನಮಗೆ ಕೋಪ ಬರುತ್ತೆ, ಬೇಸರವಾಗುತ್ತೆ. ಆದರೆ ನಮಗೆ ನಾವೇ ಪ್ರತಿದಿನ ಎಷ್ಟು ಸುಳ್ಳುಗಳನ್ನು ಹೇಳಿಕೊಳ್ಳುತ್ತೇವೆ ಎಂದು ಎಂದಾದರೂ ಯೋಚಿಸಿದ್ದೀರಾ? ನಮ್ಮ ವೈಫಲ್ಯಗಳಿಗೆ, ನಮ್ಮ ಸಿಟ್ಟಿಗೆ, ನಮ್ಮ ಮುರಿದು ಬಿದ್ದ ಸಂಬಂಧಗಳಿಗೆ ನಾವು ಸದಾ ಪರಿಸ್ಥಿತಿಯನ್ನೋ ಅಥವಾ ನಮ್ಮ ಎದುರಿಗಿರುವ ವ್ಯಕ್ತಿಯನ್ನೋ ದೂಷಿಸುತ್ತಾ ಇರುತ್ತೇವೆ. ಅವನು ಹಾಗೆ ಮಾಡಿದ್ದರೆ ನಾನು ಹೀಗಾಗುತ್ತಿರಲಿಲ್ಲ, ಆ ಕೆಲಸ ಸಿಗದಿದ್ದಕ್ಕೆ ನಾನಿನ್ನೂ ಹಿಂದುಳಿದಿದ್ದೇನೆ. ಹೀಗೆ ನೂರಾರು ನೆಪಗಳು ನಮ್ಮನ್ನು ಸಮಾಧಾನಪಡಿಸಲು ಸದಾ ಸಿದ್ಧ ಇರುತ್ತವೆ. ಆದರೆ ಲೇಖಕ ಜಾನ್ ಕಿಮ್ ಇಲ್ಲಿ ನಮಗೆ ತಣ್ಣೀರೆರಚಿದಂತೆ ಒಂದು ಕಟು ಸತ್ಯವನ್ನು ನೆನಪಿಸುತ್ತಾರೆ. ನೈಜ ಬದಲಾವಣೆ ನಮ್ಮಲ್ಲಿ ಶುರುವಾಗಬೇಕಾದರೆ ಮೊದಲು ನಾವು ಕನ್ನಡಿಯ ಮುಂದೆ ನಿಂತು ಯಾವುದೇ ಮುಖವಾಡವಿಲ್ಲದೆ ಅತ್ಯಂತ ಪ್ರಾಮಾಣಿಕವಾಗಿ ನಮ್ಮ ದೌರ್ಬಲ್ಯಗಳನ್ನು ಒಪ್ಪಿಕೊಳ್ಳಬೇಕು. ಕಿಮ್ ತಮ್ಮದೇ ಬದುಕಿನ ಉದಾಹರಣೆ ನೀಡುತ್ತಾರೆ. ಅವರು ಒಬ್ಬ ಥೆರಪಿಸ್ಟ್, ಸೈಕಾಲಜಿಸ್ಟ್ ಆಗಿದ್ದರೂ ತಮ್ಮ ವೈಯಕ್ತಿಕ ಜೀವನದಲ್ಲಿ ವಿಚ್ಛೇದನವಾದಾಗ, ವೃತ್ತಿ ಜೀವನ ಹಳಿ ತಪ್ಪಿದಾಗ ಮೊದಮೊದಲು ಜಗತ್ತನ್ನು ದೂಷಿಸಿದವರು. ಆದರೆ ಯಾವಾಗ ಅವರು ನನ್ನ ಈ ಸ್ಥಿತಿಗೆ ನನ್ನಲ್ಲಿರುವ ಅಹಂಕಾರ, ನನ್ನ ಅಪಕ್ವತೆ ಮತ್ತು ನನ್ನ ಕೋಪವೇ ಕಾರಣ ಎಂಬ ನಗ್ನ ಸತ್ಯವನ್ನು ಒಪ್ಪಿಕೊಂಡರೋ ಅಂದಿನಿಂದ ಅವರ ನಿಜವಾದ ಸುಧಾರಣೆ ಆರಂಭವಾಯಿತು. ಇದನ್ನೇ ಲೇಖಕರು ರ್ಯಾಡಿಕಲ್ ಆನೆಸ್ಟಿ ಅಥವಾ ಕಟು ಸತ್ಯದ ಒಪ್ಪಿಗೆ ಎನ್ನುತ್ತಾರೆ. ತಪ್ಪು ಮಾಡುವುದು ಮನುಷ್ಯನ ಸಹಜ ಗುಣ. ಆದರೆ ಆ ತಪ್ಪನ್ನು ಮುಚ್ಚಿಡಲು ಸುಳ್ಳಿನ ಕೋಟೆ ಕಟ್ಟುವುದು ನಮ್ಮನ್ನು ಸದಾ ದುಃಖದ ಪಂಜರದಲ್ಲೇ ಇಡುತ್ತದೆ. ನಮ್ಮ ತಪ್ಪುಗಳನ್ನು, ನಮ್ಮ ಒಳಗಿನ ಕಹಿಯನ್ನು ನಾವು ಒಪ್ಪಿಕೊಂಡಾಗ ಮಾತ್ರ ಅದನ್ನು ಸರಿಪಡಿಸಿಕೊಳ್ಳುವ ದಾರಿ ನಮಗೆ ಕಾಣಸಿಗುತ್ತದೆ. ಹಾಗಾದರೆ ಈ ಕಟು ಸತ್ಯವನ್ನು ಒಪ್ಪಿಕೊಂಡ ನಂತರ ನಮ್ಮ ಮುಂದಿರುವ ಅತಿ ದೊಡ್ಡ ಶತ್ರು ಯಾವುದು ಗೊತ್ತಾ? ಅದುವೇ ನಮ್ಮ ಈಗೋ ಅಥವಾ ಅಹಂಕಾರ. ಅಹಂಕಾರದ ವಿಸರ್ಜನೆ. ಕೇಳುಗರೆ, ಸ್ವಯಂ ಅರಿವಿನ ನಂತರ ನಮ್ಮ ಸುಧಾರಣೆಯ ಹಾದಿಯಲ್ಲಿ ಎದುರಾಗುವ ಅತಿ ದೊಡ್ಡ ಹೆಬ್ಬಂಡೆ ಯಾವುದು ಗೊತ್ತಾ? ಅದುವೇ ಅಹಂಕಾರದ ವಿಸರ್ಜನೆ, ಡಿಸಾಲ್ವಿಂಗ್ ದಿ ಈಗೋ. ನಮ್ಮ ದಿನನಿತ್ಯದ ಜಗಳಗಳನ್ನು, ಮುನಿಸುಗಳನ್ನು ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಅಲ್ಲಿ ಇಬ್ಬರು ವ್ಯಕ್ತಿಗಳ ನಡುವೆ ಜಗಳ ನಡೆಯುತ್ತಿರುವುದಿಲ್ಲ, ಬದಲಿಗೆ ಇಬ್ಬರ ಒಳಗಿರುವ ಈಗೋ ಅಥವಾ ಅಹಂಕಾರದ ನಡುವೆ ಯುದ್ಧ ನಡೆಯುತ್ತಿರುತ್ತದೆ. ನಾನೇಕೆ ಮೊದಲು ಮಾತನಾಡಬೇಕು? ನಾನು ಹೇಳಿದ್ದೇ ಸರಿ, ಅವರಿಗಿಂತ ನಾನೇನು ಕಮ್ಮಿ? ಈ ರೀತಿಯ ಆಲೋಚನೆಗಳು ನಮ್ಮನ್ನು ಒಳಗಿನಿಂದ ಸದಾ ಕದಡುತ್ತಿರುತ್ತವೆ. ಲೇಖಕ ಜಾನ್ ಕಿಮ್ ಇಲ್ಲಿ ಒಂದು ಅದ್ಭುತ ಮಾತು ಹೇಳುತ್ತಾರೆ. ನಿಮ್ಮ ಅಹಂಕಾರ ಎನ್ನುವುದು ನಿಮ್ಮನ್ನು ರಕ್ಷಿಸುವ ಕವಚವಲ್ಲ, ಬದಲಿಗೆ ಅದು ನಿಮ್ಮನ್ನು ಒಂಟಿಯಾಗಿಸುವ ಜೈಲು. ನಾವು ಯಾವಾಗಲೂ ಜಗತ್ತಿನ ಮುಂದೆ ತಪ್ಪು ಮಾಡದ ಪರಿಪೂರ್ಣ ವ್ಯಕ್ತಿಯಂತೆ ಬಿಂಬಿಸಿಕೊಳ್ಳಲು ಹೋರಾಡುತ್ತೇವೆ. ಈ ಹೋರಾಟದಲ್ಲೇ ನಮ್ಮ ನೆಮ್ಮದಿ ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತದೆ. ವಿಶೇಷವಾಗಿ ಪುರುಷರ ಅಹಂಕಾರದ ಬಗ್ಗೆ ಮಾತನಾಡುವ
ಲೇಖಕರು, ನಿಜವಾದ ಗಂಡಸುತನ ಅಥವಾ ಪ್ರಬುದ್ಧತೆ ಇರುವುದು ಸದಾ ಗೆಲ್ಲುವುದರಲ್ಲಿ ಅಲ್ಲ, ಅಥವಾ ಎಲ್ಲರನ್ನೂ ನಿಯಂತ್ರಿಸುವುದರಲ್ಲಿ ಅಲ್ಲ. ಬದಲಿಗೆ ನಮ್ಮ ಸೋಲನ್ನು ಮುಕ್ತವಾಗಿ ಒಪ್ಪಿಕೊಳ್ಳುವಲ್ಲಿ ಮತ್ತು ಇತರರ ಭಾವನೆಗಳಿಗೆ ಗೌರವ ಕೊಡುವಲ್ಲಿ ಇದೆ ಎನ್ನುತ್ತಾರೆ. ಯಾವಾಗ ನಾವು ನನ್ನದೇ ಸರಿ ಎಂಬ ಹಠವನ್ನು ಬಿಟ್ಟು ಅಹಂಕಾರವನ್ನು ಬದಿಗಿಡುತ್ತೇವೆಯೋ ಆಗ ಮಾತ್ರ ನಮ್ಮ ಹೃದಯದಲ್ಲಿ ಇತರರಿಗಾಗಿ ಜಾಗ ಸೃಷ್ಟಿಯಾಗುತ್ತದೆ. ಎದುರಿಗಿರುವ ವ್ಯಕ್ತಿಯ ದೃಷ್ಟಿಕೋನ ನಮಗೆ ಅರ್ಥವಾಗಲು ಶುರುವಾಗುತ್ತದೆ. ಈ ಅಹಂಕಾರ ಕರಗಿದಾಗ ಸಿಗುವ ಹಗುರತನ ಇದೆಯಲ್ಲ, ಅದು ನಮ್ಮನ್ನು ದುಃಖದ ಸುಳಿಯಿಂದ ಹೊರತಂದು ನೈಜ ಸಂತೋಷದ ಕಡೆಗೆ ಮುನ್ನಡೆಸುತ್ತದೆ. ಅಹಂಕಾರವನ್ನು ಕರಗಿಸಿದ ಮೇಲೆ ನಮ್ಮ ಜೀವನದ ಮುಂದಿನ ಹೆಜ್ಜೆ ನಮ್ಮ ಬದುಕಿನ ಸಂಪೂರ್ಣ ಜವಾಬ್ದಾರಿಯನ್ನು ನಾವೇ ಹೊರುವುದು. ಆ ಹೊಣೆಗಾರಿಕೆಯ ಬಗ್ಗೆ ನೋಡೋಣ. ಹೊಣೆಗಾರಿಕೆ ಮತ್ತು ಸ್ವಾವಲಂಬನೆ, ಟೇಕಿಂಗ್ ಫುಲ್ ಓನರ್ಶಿಪ್. ಕೇಳುಗರೆ, ಅಹಂಕಾರದ ಮುಖವಾಡ ಕಳಚಿದ ಮೇಲೆ ನಮ್ಮ ಕೈಗೆ ಸಿಗುವ ಅತ್ಯಂತ ಶಕ್ತಿಶಾಲಿ ಅಸ್ತ್ರವೇ ಹೊಣೆಗಾರಿಕೆ ಮತ್ತು ಸ್ವಾವಲಂಬನೆ. ನಾವು ಅನೇಕ ಬಾರಿ ನಮ್ಮ ಇಡೀ ಜೀವನದ ರಿಮೋಟ್ ಕಂಟ್ರೋಲನ್ನು ಬೇರೆಯವರ ಕೈಗೆ ಕೊಟ್ಟು ಬಿಟ್ಟಿರುತ್ತೇವೆ. ನನ್ನ ಸಂಗಾತಿ ನನ್ನನ್ನು ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ, ಅದಕ್ಕೆ ನಾನು ಬೇಸರದಲ್ಲಿದ್ದೇನೆ. ನನ್ನ ಬಾಸ್ ನನ್ನ ಶ್ರಮವನ್ನು ಗುರುತಿಸುತ್ತಿಲ್ಲ, ಅದಕ್ಕೆ ನನ್ನ ವೃತ್ತಿ ಜೀವನ ಹಾಳಾಗಿದೆ. ನನ್ನ ಪೋಷಕರು ನನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಹೀಗೆ ನಮ್ಮ ಸಂತೋಷ ಮತ್ತು ದುಃಖದ ಜವಾಬ್ದಾರಿಯನ್ನು ಇತರರ ಹೆಗಲಿಗೆ ಹಾಕಿ ನಾವು ನಿಶ್ಚಿಂತರಾಗಲು ನೋಡುತ್ತೇವೆ. ಆದರೆ ಜಾನ್ ಕಿಮ್ ಇಲ್ಲಿ ಕೇಳುವ ಪ್ರಶ್ನೆ ಅತ್ಯಂತ ಮಾರ್ಮಿಕವಾಗಿದೆ. ನಿಮ್ಮ ಜೀವನದ ಗಾಡಿಯನ್ನು ಬೇರೆಯವರು ಓಡಿಸುತ್ತಿದ್ದರೆ ನೀವು ತಲುಪುವ ಜಾಗ ನಿಮ್ಮಿಷ್ಟದ್ದಾಗಿರಲು ಹೇಗೆ ಸಾಧ್ಯ? ಲೇಖಕರು ಈ ಅಧ್ಯಾಯದಲ್ಲಿ ಇಂಟರ್ನಲ್ ಲೋಕಸ್ ಆಫ್ ಕಂಟ್ರೋಲ್, ಅಂದರೆ ನಿಯಂತ್ರಣದ ಆಂತರಿಕ ಕೇಂದ್ರ ಎಂಬ ಅದ್ಭುತ ಪರಿಕಲ್ಪನೆಯನ್ನು ಪರಿಚಯಿಸುತ್ತಾರೆ. ಇದರರ್ಥ ತುಂಬ ಸರಳ. ಈ ಜಗತ್ತಿನಲ್ಲಿ ನಮ್ಮ ಸುತ್ತಮುತ್ತ ಏನೇ ನಡೆದರೂ ಅದಕ್ಕೆ ನಾವು ಹೇಗೆ ಪ್ರತಿಕ್ರಿಯಿಸುತ್ತೇವೆ ಎಂಬುದು ಸಂಪೂರ್ಣವಾಗಿ ನಮ್ಮದೇ ನಿರ್ಧಾರವಾಗಿರುತ್ತದೆ. ಪರಿಸ್ಥಿತಿಗಳು ನಮ್ಮ ಕೈಯಲ್ಲಿ ಇಲ್ಲದಿರಬಹುದು, ಆದರೆ ಆ ಪರಿಸ್ಥಿತಿಯನ್ನು ಎದುರಿಸುವ ನಮ್ಮ ಮನಸ್ಥಿತಿ ಖಂಡಿತ ನಮ್ಮ ಕೈಯಲ್ಲೇ ಇರುತ್ತದೆ. ಯಾವಾಗ ನೀವು ನೆಪಗಳನ್ನು ಹೇಳುವುದನ್ನು ನಿಲ್ಲಿಸಿ ನನ್ನ ಇಂದಿನ ಪರಿಸ್ಥಿತಿಗೆ, ನನ್ನ ಆರ್ಥಿಕ ಸ್ಥಿತಿಗೆ, ನನ್ನ ಮಾನಸಿಕ ನೆಮ್ಮದಿಗೆ ನಾನೇ ಸಂಪೂರ್ಣ ಜವಾಬ್ದಾರ ಎಂದು ಒಪ್ಪಿಕೊಳ್ಳುತ್ತೀರೋ ಆ ಕ್ಷಣದಲ್ಲೇ ನೀವು ನಿಜವಾದ ಸ್ವಾವಲಂಬಿಯಾಗುತ್ತೀರಿ. ಹೊಣೆಗಾರಿಕೆಯನ್ನು ಹೊರುವುದು ಅಷ್ಟು ಸುಲಭವಲ್ಲ, ಅದಕ್ಕೆ ಧೈರ್ಯ ಬೇಕು. ಆದರೆ ಒಮ್ಮೆ ಆ ಧೈರ್ಯ ಮಾಡಿದರೆ ನಿಮ್ಮ ಜೀವನವನ್ನು ನಿಮ್ಮಿಷ್ಟದಂತೆ ಮರುರೂಪಿಸಿಕೊಳ್ಳುವ ಅದ್ಭುತ ಶಕ್ತಿಯೂ ನಿಮಗೇ ಸಿಗುತ್ತದೆ. ಹೀಗೆ ನಮ್ಮ ಬದುಕಿನ ಜವಾಬ್ದಾರಿಯನ್ನು ನಾವು ಹೊತ್ತಾಗ ನಮ್ಮ ಸುತ್ತಲಿನ ಜನರೊಂದಿಗಿನ ಸಂಬಂಧಗಳು ಹೇಗೆ ಬದಲಾಗುತ್ತವೆ? ಕಂಟ್ರೋಲ್ ಮಾಡುವುದನ್ನು ಬಿಟ್ಟು ಕನೆಕ್ಟ್ ಆಗುವುದು ಹೇಗೆ ನೋಡೋಣ. ಸಂಬಂಧಗಳ ಮರುಚಿಂತನೆ, ರೀಡಿಫೈನಿಂಗ್ ರಿಲೇಷನ್ಶಿಪ್ಸ್. ಕೇಳುಗರೆ, ನಮ್ಮ ಜೀವನದ ಅತ್ಯಂತ ಸುಂದರವಾದ ಹಾಗೂ ಅಷ್ಟೇ ಗೊಂದಲಮಯವಾದ ಭಾಗಕ್ಕೆ ನಾವೀಗ ಬಂದಿದ್ದೇವೆ. ಅದೇ ಸಂಬಂಧಗಳ ಮರುಚಿಂತನೆ. ನಾವು ಪ್ರೀತಿಸುವ ಜನರೊಂದಿಗೆ ನಾವೇಕೆ ಪದೇ ಪದೇ ಜಗಳವಾಡುತ್ತೇವೆ? ನಾವೇಕೆ ಅವರೊಂದಿಗೆ ಇನ್ನೂ ಒಂಟಿತನ ಅನುಭವಿಸುತ್ತೇವೆ? ಜಾನ್ ಕಿಮ್ ಈ ಅಧ್ಯಾಯದಲ್ಲಿ ಸಂಬಂಧಗಳ ಅಸಲಿ ಗುಟ್ಟನ್ನು ಬಿಚ್ಚಿಡುತ್ತಾರೆ. ಲೇಖಕರ ಪ್ರಕಾರ ಸಂಬಂಧಗಳಲ್ಲಿ ನಾವು ಮಾಡುವ ಅತಿ ದೊಡ್ಡ ತಪ್ಪು ಎಂದರೆ ಎದುರಿಗಿರುವ ವ್ಯಕ್ತಿಯನ್ನು ನಮ್ಮ ಇಷ್ಟದಂತೆ, ನಮ್ಮ ಷರತ್ತುಗಳಿಗೆ ತಕ್ಕಂತೆ ಬದಲಾಯಿಸಲು ಪ್ರಯತ್ನಿಸುವುದು. ನಾವು ಪ್ರೀತಿಯ ಹೆಸರಿನಲ್ಲಿ ನಮ್ಮ ಸಂಗಾತಿಯನ್ನು ಅಥವಾ ಸ್ನೇಹಿತರನ್ನು ನಿಯಂತ್ರಿಸಲು, ಕಂಟ್ರೋಲ್ ಮಾಡಲು ಹೋಗುತ್ತೇವೆ. ಆದರೆ ನೆನಪಿಡಿ, ನಿಯಂತ್ರಣ ಇರುವೆಡೆ ಪ್ರೀತಿ ಉಸಿರಾಡಲು ಸಾಧ್ಯವಿಲ್ಲ. ನಿಜವಾದ ಸಂಬಂಧ ಎನ್ನುವುದು ಎರಡು ಸ್ವತಂತ್ರ ಆತ್ಮಗಳು ಜೊತೆಯಾಗಿ ಸಾಗುವ ಸುಂದರ ಪಯಣ. ಅದು ಒಬ್ಬರನ್ನೊಬ್ಬರು ಬಂಧಿಸಿಟ್ಟುಕೊಳ್ಳುವ ಪಂಜರವಲ್ಲ. ಲೇಖಕರು ತಮ್ಮದೇ ಆದ ವಿಚ್ಛೇದನದ ಕಹಿ ನೆನಪುಗಳಿಂದ ಕಲಿತ ಪಾಠವನ್ನು ಇಲ್ಲಿ ಹಂಚಿಕೊಳ್ಳುತ್ತಾರೆ. ನಾವು ಅನೇಕ ಬಾರಿ ನಮ್ಮ ಆಂತರಿಕ ಅಸುರಕ್ಷತೆ ಮತ್ತು ಅಹಂಕಾರವನ್ನು ತೃಪ್ತಿಪಡಿಸಿಕೊಳ್ಳಲು ಸಂಬಂಧಗಳನ್ನು ಬಳಸಿಕೊಳ್ಳುತ್ತೇವೆ. ಅವರು ನಾನು ಹೇಳಿದ ಹಾಗೇ ಕೇಳಬೇಕು ಎಂಬ ಹಠವೇ ಸಂಬಂಧಗಳ ಬಿರುಕಿಗೆ ಕಾರಣವಾಗುತ್ತದೆ. ಹಾಗಾದರೆ ಪರಿಹಾರವೇನು? ತುಂಬ ಸರಳ. ಸಂಗಾತಿಯನ್ನು ಬದಲಾಯಿಸುವ ಪ್ರಯತ್ನವನ್ನು ಇಂದೇ ನಿಲ್ಲಿಸಿಬಿಡಿ. ಅವರು ಹೇಗಿದ್ದಾರೋ ಹಾಗೆಯೇ ಅವರನ್ನು ಸ್ವೀಕರಿಸಿ. ಅವರ ಸ್ವತಂತ್ರ ಅಸ್ತಿತ್ವಕ್ಕೆ ಗೌರವ ನೀಡಿ. ಪ್ರೀತಿ ಎನ್ನುವುದು ಒಡೆತನವಲ್ಲ, ಓನರ್ಶಿಪ್ ಅಲ್ಲ. ಅದೊಂದು ಮುಕ್ತ ಬೆಂಬಲ. ಯಾವಾಗ ನೀವು ಎದುರಿಗಿರುವ ವ್ಯಕ್ತಿಯಿಂದ ಅತಿಯಾದ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳುವುದನ್ನು ಕಡಿಮೆ ಮಾಡುತ್ತೀರೋ ಆಗ ನಿಮ್ಮ ಸಂಬಂಧಗಳಲ್ಲಿನ ಬಿಗುವಿನ ವಾತಾವರಣ ಕರಗಿ ಅಲ್ಲಿ ನಿಜವಾದ ಆಪ್ತತೆ ಮೂಡುತ್ತದೆ.
ಆದರೆ ಸಂಬಂಧಗಳನ್ನು ಸುಧಾರಿಸಿಕೊಳ್ಳಬೇಕಾದರೆ ಮೊದಲು ನಮ್ಮೊಳಗಿನ ಉದ್ವೇಗ, ನಮ್ಮನ್ನು ನಾವೇ ಸುಡುವ ಕೋಪ ನಿಯಂತ್ರಣಕ್ಕೆ ಬರಬೇಕಲ್ಲವೇ? ಆ ಭಾವನೆಗಳ ಮ್ಯಾನೇಜ್ಮೆಂಟ್ ಹೇಗೆ ಅನ್ನೋದನ್ನು ನೋಡೋಣ. ಭಾವನೆಗಳ ನಿರ್ವಹಣೆ ಮತ್ತು ಕೋಪದ ನಿಯಂತ್ರಣ, ಎಮೋಷನಲ್ ರೆಗ್ಯುಲೇಷನ್. ಕೇಳುಗರೆ, ಸಂಬಂಧಗಳ ಬಿಕ್ಕಟ್ಟಿಗೆ ಪ್ರಮುಖ ಕಾರಣವಾಗುವ, ನಮ್ಮ ಇಡೀ ದಿನದ ನೆಮ್ಮದಿಯನ್ನೇ ಕ್ಷಣ ಮಾತ್ರದಲ್ಲಿ ಧೂಳಿಪಟ ಮಾಡಬಲ್ಲ ಶಕ್ತಿಶಾಲಿ ಅಂಶದ ಬಗ್ಗೆ ನಾವೀಗ ಮಾತನಾಡಬೇಕಿದೆ. ಅದೇ ಭಾವನೆಗಳ ನಿರ್ವಹಣೆ ಮತ್ತು ಕೋಪದ ನಿಯಂತ್ರಣ. ನಿಮಗೆ ನೆನಪಿರಬಹುದು, ಜಾನ್ ಕಿಮ್ ಜಗತ್ತಿಗೆ ಪರಿಚಿತರಾಗಿದ್ದೇ ದಿ ಆಂಗ್ರಿ ಥೆರಪಿಸ್ಟ್ ಅನ್ನೋ ಹೆಸರಿನಿಂದ. ಅಂದರೆ ಸ್ವತಃ ಒಬ್ಬ ಸೈಕಾಲಜಿಸ್ಟ್ ಆಗಿದ್ದು ಅವರ ಒಳಗೆ ಅತಿಯಾದ ಕೋಪ ಮತ್ತು ಉದ್ವೇಗ ತುಂಬಿ ತುಳುಕುತ್ತಿತ್ತು. ಕೋಪ ಬಂದಾಗ ನಾವು ವಿವೇಕವನ್ನು ಕಳೆದುಕೊಳ್ಳುತ್ತೇವೆ. ಕೇವಲ 1 ನಿಮಿಷದ ಕೋಪ ನಮ್ಮ ಹಲವು ವರ್ಷಗಳ ನಂಬಿಕೆ ಮತ್ತು ಸಂಬಂಧಗಳನ್ನು ಸುಟ್ಟು ಭಸ್ಮ ಮಾಡಿಬಿಡುತ್ತದೆ. ಕಿಮ್ ಇಲ್ಲಿ ಒಂದು ಮೌಲ್ಯಯುತವಾದ ಸತ್ಯವನ್ನು ಬಿಚ್ಚಿಡುತ್ತಾರೆ. ಕೋಪ ಎನ್ನುವುದು ಮೇಲ್ನೋಟಕ್ಕೆ ಕಾಣುವ ಒಂದು ರೋಗ ಲಕ್ಷಣವಷ್ಟೇ. ಅದರ ಆಳದಲ್ಲಿ ಬೇರೆ ಯಾವುದೋ ನೋವು ಅಡಗಿರುತ್ತದೆ. ನಮಗೆ ಕೋಪ ಬಂದಾಗ ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ಅದರ ಹಿಂದೆ ಒಂದು ಅಸುರಕ್ಷತೆಯ ಭಾವ ಇರುತ್ತೆ, ಭಯ ಇರುತ್ತೆ, ಇಲ್ಲವೇ ಯಾವುದೋ ಅಪಮಾನದ ಕಹಿ ನೆನಪಿರುತ್ತೆ. ಆ ಆಳದ ನೋವನ್ನು ಮುಚ್ಚಿಡಲು ನಾವು ಹೊರಗಡೆ ಸಿಟ್ಟಿನ ಮುಖವಾಡ ಧರಿಸುತ್ತೇವೆ. ಹಾಗಾದರೆ ಕೋಪವನ್ನು ನಿಯಂತ್ರಿಸುವುದು ಹೇಗೆ? ಭಾವನೆಗಳನ್ನು ಹತ್ತಿಕ್ಕುವುದೇ? ಖಂಡಿತ ಇಲ್ಲ. ಭಾವನೆಗಳನ್ನು ಒತ್ತಿಟ್ಟರೆ ಅವು ಮತ್ತಷ್ಟು ಜ್ವಾಲಾಮುಖಿಯಂತೆ ಸಿಡಿಯುತ್ತವೆ. ಬದಲಿಗೆ ಕೋಪ ಬಂದ ತಕ್ಷಣ ಪ್ರತಿಕ್ರಿಯಿಸುವುದನ್ನು, ರಿಯಾಕ್ಟ್ ಮಾಡುವುದನ್ನು ನಿಲ್ಲಿಸಿ ಒಂದು ಕ್ಷಣ ಮೌನಕ್ಕೆ ಶರಣಾಗಬೇಕು. ನನಗೆ ಈ ಕ್ಷಣದಲ್ಲಿ ಸಿಟ್ಟು ಬರಲು ನಿಜವಾದ ಕಾರಣವೇನು ಎಂದು ನಮ್ಮನ್ನು ನಾವೇ ಪ್ರಶ್ನಿಸಿಕೊಳ್ಳಬೇಕು. ಅಷ್ಟೇ ಅಲ್ಲ, ನಮ್ಮೊಳಗಿನ ಉದ್ವೇಗವನ್ನು ದೈಹಿಕ ಶ್ರಮ, ಬರವಣಿಗೆ, ವ್ಯಾಯಾಮ ಅಥವಾ ಪ್ರಕೃತಿಯೊಂದಿಗೆ ಸಮಯ ಕಳೆಯುವಂತಹ ಆರೋಗ್ಯಕರ ಮಾರ್ಗಗಳ ಮೂಲಕ ಹೊರಹಾಕುವುದನ್ನು ಕಲಿಯಬೇಕು. ಭಾವನೆಗಳ ಮೇಲೆ ನಿಯಂತ್ರಣ ಸಾಧಿಸಿದಾಗ ಮಾತ್ರ ನಾವು ದುಃಖದಿಂದ ಮುಕ್ತರಾಗಲು ಸಾಧ್ಯ. ಆದರೆ ಈ ಭಾವನಾತ್ಮಕ ಶಿಸ್ತು ನಮ್ಮಲ್ಲಿ ಬರಬೇಕಾದರೆ ನಮ್ಮ ಇಡೀ ದಿನಚರಿ ಶಿಸ್ತಿನಿಂದ ಕೂಡಿರಬೇಕಲ್ವೇ? ಆ ದೈನಂದಿನ ಅಭ್ಯಾಸಗಳ ಮಹತ್ವದ ಬಗ್ಗೆ ಮುಂದೆ ತಿಳಿಯೋಣ. ಡಿಸಿಪ್ಲಿನ್ ಆ್ಯಂಡ್ ಡೈಲಿ ಹ್ಯಾಬಿಟ್ಸ್, ಜೀವನದ ಶಿಸ್ತು ಮತ್ತು ದೈನಂದಿನ ಅಭ್ಯಾಸಗಳು. ಕೇಳುಗರೆ, ನಾವು ದೊಡ್ಡ ದೊಡ್ಡ ಕನಸುಗಳನ್ನು ಕಾಣುತ್ತೇವೆ. ಜೀವನದಲ್ಲಿ ಅದ್ಭುತವಾದ ಬದಲಾವಣೆ ಆಗಬೇಕು ಎಂದು ಬಯಸುತ್ತೇವೆ. ಆದರೆ ಆ ಬದಲಾವಣೆ ಎಲ್ಲಿಂದ ಆರಂಭವಾಗುತ್ತದೆ ಗೊತ್ತಾ? ನಮ್ಮ ಇವತ್ತಿನ ದಿನದ ಸಣ್ಣ ಸಣ್ಣ ದಿನಚರಿಗಳಿಂದ. ಲೇಖಕ ಜಾನ್ ಕಿಮ್ ಅವರ ಪುಸ್ತಕದ ಈ 6ನೇ ಮಂತ್ರವೇ ಜೀವನದ ಶಿಸ್ತು ಮತ್ತು ದೈನಂದಿನ ಅಭ್ಯಾಸಗಳು. ನಾವು ಎಷ್ಟೋ ಬಾರಿ ಅಂದುಕೊಳ್ಳುತ್ತೇವೆ, ಸ್ವಯಂ ಸುಧಾರಣೆ ಎಂದರೆ ಯಾವುದೋ ಒಂದು ದಿನ ಹಿಮಾಲಯಕ್ಕೆ ಹೋಗಿ ತಪಸ್ಸು ಮಾಡುವುದೋ ಅಥವಾ ರಾತ್ರೋರಾತ್ರಿ ಜಾದೂ ತರಹ ಬದಲಾಗುವುದೋ ಎಂದು. ಆದರೆ ಕಿಮ್ ಅವರ ಪ್ರಕಾರ ನಿಜವಾದ ಬದಲಾವಣೆ ಎನ್ನುವುದು ಪ್ರತಿದಿನವೂ ನಾವು ಮಾಡುವ ಸಣ್ಣ ಸಣ್ಣ ಆಯ್ಕೆಗಳಲ್ಲಿದೆ. ಬೆಳಗ್ಗೆ ಎಷ್ಟು ಗಂಟೆಗೆ ಏಳುತ್ತೇವೆ, ಯಾವ ರೀತಿಯ ಆಹಾರ ಸೇವಿಸುತ್ತೇವೆ, ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಎಷ್ಟು ಸಮಯ ನೀಡುತ್ತೇವೆ, ಇವೇ ನಮ್ಮ ಭವಿಷ್ಯವನ್ನು ನಿರ್ಧರಿಸುವ ಅಡಿಪಾಯಗಳು. ಲೇಖಕರು ತಮ್ಮ ಜೀವನ ಸಂಪೂರ್ಣವಾಗಿ ಹಳಿತಪ್ಪಿದಾಗ, ಡಿಪ್ರೆಷನ್ನಲ್ಲಿದ್ದಾಗ ಯಾವುದೇ ದೊಡ್ಡ ಪವಾಡ ನಡೆಯಲಿಲ್ಲ. ಬದಲಿಗೆ ಅವರು ತಮ್ಮನ್ನು ತಾವು ಮರುನಿರ್ಮಾಣ ಮಾಡಿಕೊಂಡಿದ್ದು ದಿನನಿತ್ಯದ ಶಿಸ್ತಿನಿಂದ. ಅವರು ನಿಯಮಿತವಾಗಿ ಜಿಮ್ಗೆ ಹೋಗಲು ಆರಂಭಿಸಿದರು, ಕ್ರಾಸ್ಫಿಟ್ ವ್ಯಾಯಾಮಗಳಲ್ಲಿ ತೊಡಗಿಸಿಕೊಂಡರು, ಬರವಣಿಗೆಯನ್ನು ರೂಢಿಸಿಕೊಂಡರು. ಅವರು ಇಲ್ಲಿ ಒಂದು ಪ್ರಮುಖ ಸೂತ್ರವನ್ನು ಹೇಳುತ್ತಾರೆ: ಶಿಸ್ತು ಎನ್ನುವುದು ನಮ್ಮನ್ನು ಬಂಧಿಸುವ ಒರಟು ಜೈಲಲ್ಲ, ಬದಲಿಗೆ ಅದು ನಮ್ಮನ್ನು ಹಳೆಯ ಕೆಟ್ಟ ಅಭ್ಯಾಸಗಳಿಂದ ಮುಕ್ತಗೊಳಿಸುವ ಮುಕ್ತಿ ಮಾರ್ಗ. ದೈಹಿಕ ಶ್ರಮ ಅಥವಾ ವ್ಯಾಯಾಮ ನಮ್ಮ ದೇಹವನ್ನು ಮಾತ್ರವಲ್ಲ, ನಮ್ಮ ಮಿದುಳಿನಲ್ಲಿ ಧನಾತ್ಮಕ ರಾಸಾಯನಿಕಗಳನ್ನು ಬಿಡುಗಡೆ ಮಾಡಿ ಮಾನಸಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಅದೇ ರೀತಿ ಮಾನಸಿಕ ಶಿಸ್ತು ಕೂಡ ಅಷ್ಟೇ ಮುಖ್ಯ. ದಿನದ ಕೊನೆಯಲ್ಲಿ ನಮಗೆ ಇರುವುದರ ಬಗ್ಗೆ ಕೃತಜ್ಞತಾಭಾವವನ್ನು, ಗ್ರ್ಯಾಟಿಟ್ಯೂಡ್ ಹೊಂದಿರುವುದು. ನಕಾರಾತ್ಮಕ ಯೋಚನೆಗಳು ಬಂದಾಗ ಅವುಗಳಿಗೆ ದಾಸರಾಗದೆ ಪ್ರಬುದ್ಧತೆಯಿಂದ ವರ್ತಿಸುವುದು ನಮ್ಮ ದಿನನಿತ್ಯದ ಅಭ್ಯಾಸವಾಗಬೇಕು. ಇಂದಿನ ಸಣ್ಣ ಶಿಸ್ತು ನಾಳಿನ ನೆಮ್ಮದಿಯ ಬದುಕಿಗೆ ಗ್ಯಾರಂಟಿ. ಹಾಗಾದರೆ ಈ ಶಿಸ್ತಿನ ಹಾದಿಯಲ್ಲಿ ನಡೆಯುವಾಗ ನಮ್ಮ ಹಳೆಯ ತಪ್ಪುಗಳ ನೆನಪು ಕಾಡಿದರೆ ಏನು ಮಾಡಬೇಕು? ಗತಕಾಲದ
ಅಪರಾಧ ಪ್ರಜ್ಞೆಯಿಂದ ಹೊರಬರುವುದು ಹೇಗೆ, ಆ ಕೊನೆಯ ಮತ್ತು ಅತ್ಯಂತ ಭಾವನಾತ್ಮಕ ಅಧ್ಯಾಯದ ಕಡೆಗೆ ನಾವು ಮುನ್ನಡೆಯೋಣ. ರಿಡೆಂಪ್ಷನ್ ಆ್ಯಂಡ್ ಸೆಲ್ಫ್ ಫರ್ಗಿವ್ನೆಸ್, ಮರುಜನ್ಮ ಮತ್ತು ಸ್ವಯಂ ಕ್ಷಮೆ. ಕೇಳುಗರೆ, ನಾವು ಈ ಸುಂದರ ಪುಸ್ತಕದ ಕೊನೆಯ ಹಾಗೂ ಎಲ್ಲಕ್ಕಿಂತ ಹೆಚ್ಚು ಭಾವನಾತ್ಮಕವಾದ ಮಜಲಿಗೆ ಬಂದು ತಲುಪಿದ್ದೇವೆ. ಅದೇ ಮರುಜನ್ಮ ಮತ್ತು ಸ್ವಯಂ ಕ್ಷಮೆ. ನಾವು ಎಷ್ಟೇ ಶಿಸ್ತು ರೂಢಿಸಿಕೊಂಡರೂ, ಎಷ್ಟೇ ಹೊಸ ಹಾದಿಯಲ್ಲಿ ನಡೆದರೂ ಅನೇಕ ಬಾರಿ ನಮ್ಮನ್ನು ಒಳಗಿನಿಂದಲೇ ಕಾಡುವ ಒಂದು ಅತಿ ದೊಡ್ಡ ಶತ್ರು ಇರುತ್ತೆ. ಅದುವೇ ನಮ್ಮ ಗತಕಾಲದ ನೆನಪುಗಳು ಮತ್ತು ಅಪರಾಧ ಪ್ರಜ್ಞೆ, ಗಿಲ್ಟ್. ನಾನು ಅಂದು ಆ ತಪ್ಪು ಮಾಡಬಾರದಾಗಿತ್ತು, ನನ್ನಿಂದ ಆ ಸಂಬಂಧ ಮುರಿದು ಹೋಯಿತು, ನಾನು ಎಷ್ಟೋ ಜನರ ಮನಸ್ಸಿಗೆ ನೋವು ಮಾಡಿದೆ. ಹೀಗೆ ಹಳೆಯ ದಿನದ ತಪ್ಪುಗಳನ್ನೇ ನೆನೆಸಿಕೊಂಡು ನಮ್ಮನ್ನು ನಾವು ದಿನವೂ ಮಾನಸಿಕವಾಗಿ ದಂಡಿಸಿಕೊಳ್ಳುತ್ತಾ ಇರುತ್ತೇವೆ. ಭೂತಕಾಲದ ಈ ಕಹಿ ನೆನಪುಗಳ ಬೇಡಿಗೆ ನಮ್ಮ ಕಾಲನ್ನು ನಾವೇ ಕಟ್ಟಿಕೊಂಡಿರುತ್ತೇವೆ. ಜಾನ್ ಕಿಮ್ ಇಲ್ಲಿ ನಮ್ಮ ಕಣ್ಣು ತೇವುಗೊಳಿಸುವ ಒಂದು ಅದ್ಭುತ ಒಳನೋಟವನ್ನು ನೀಡುತ್ತಾರೆ. ಅವರು ಬಲವಾಗಿ ಪ್ರತಿಪಾದಿಸುವುದು ಏನು ಎಂದರೆ, ನಿಮ್ಮ ಭೂತಕಾಲವು ನಿಮ್ಮ ಭವಿಷ್ಯವನ್ನು ನಿರ್ಧರಿಸಲು ಎಂದಿಗೂ ಬಿಡಬೇಡಿ. ಹೌದು, ನೀವು ಹಿಂದೆ ತಪ್ಪು ಮಾಡಿರಬಹುದು, ಅಪಕ್ವವಾಗಿ ನಡೆದುಕೊಂಡಿರಬಹುದು, ಇತರರಿಗೆ ನೋವುಂಟು ಮಾಡಿರಬಹುದು. ಆದರೆ ನೆನಪಿಡಿ, ಒಂದು ತಪ್ಪು ಮಾಡಿದ ವ್ಯಕ್ತಿ ಬೇರೆ, ಇವತ್ತು ಬದಲಾಗಲು ಬಯಸುತ್ತಿರುವ ವ್ಯಕ್ತಿಯೇ ಬೇರೆ. ನಿಮ್ಮನ್ನು ನೀವು ಕ್ಷಮಿಸಿಕೊಳ್ಳದ ಹೊರತು ಈ ಜಗತ್ತಿನಲ್ಲಿ ಮತ್ಯಾರೂ ನಿಮ್ಮನ್ನು ಉದ್ಧಾರ ಮಾಡಲು ಸಾಧ್ಯವಿಲ್ಲ. ಸ್ವಯಂ ಕರುಣೆ, ಸೆಲ್ಫ್ ಕಂಪ್ಯಾಷನ್ ಎನ್ನುವುದು ದೌರ್ಬಲ್ಯವಲ್ಲ, ಅದು ನಮ್ಮ ಹಳೆಯ ಕಹಿ ರೂಪವನ್ನು ಕರಗಿಸಿ ಹೊಸ ಮನುಷ್ಯನಾಗಿ ಮರುಜನ್ಮ ಪಡೆಯಲು ಬೇಕಾದ ಅತ್ಯಂತ ಶಕ್ತಿಶಾಲಿ ಇಂಧನ. ನಿಮ್ಮ ಹಳೆಯ ತಪ್ಪುಗಳನ್ನು ಮುಕ್ತವಾಗಿ ಒಪ್ಪಿಕೊಳ್ಳಿ, ಅವುಗಳಿಂದ ಪಾಠ ಕಲಿಯಿರಿ. ಆದರೆ ಆ ನೆನಪುಗಳನ್ನೇ ಇಟ್ಟುಕೊಂಡು ಇಂದಿನ ದಿನದ ಸುಂದರ ಕ್ಷಣಗಳನ್ನು ಹಾಳು ಮಾಡಿಕೊಳ್ಳಬೇಡಿ. ನಿಮ್ಮ ಇಂದಿನ ಪ್ರಬುದ್ಧ ವರ್ತನೆಯೇ ನೀವು ಹಳೆಯ ತಪ್ಪುಗಳಿಗೆ ನೀಡಬಹುದಾದ ಅತ್ಯುತ್ತಮ ಪ್ರಾಯಶ್ಚಿತ್ತ. ಕೇಳುಗರೆ, ಇಲ್ಲಿಗೆ ಜಾನ್ ಕಿಮ್ ಅವರ ಈ ಕ್ರಾಂತಿಕಾರಿ ಪುಸ್ತಕದ 7 ಸೂತ್ರಗಳ ಸಾರ ಮುಗಿಯಿತು. ನಮ್ಮನ್ನು ಸದಾ ದುಃಖದಲ್ಲೇ ಇಟ್ಟಿದ್ದ ಹಳೆಯ ನಮ್ಮನ್ನು ಇಲ್ಲೇ ಹೂತು ಹಾಕಿ ಸ್ವಯಂ ಕ್ಷಮೆಯೊಡನೆ ಹೊಸ ಬದುಕಿನ ಕಡೆಗೆ ಹೆಜ್ಜೆ ಇಡೋಣ. ಏನಂತೀರಾ? ಪುಸ್ತಕದ ಪ್ರಮುಖ ಸಂದೇಶಗಳು, ಕೀ ಟೇಕ್ಅವೇಸ್. ಕೇಳುಗರೆ, ಜಾನ್ ಕಿಮ್ ಅವರ ಐ ಯೂಸ್ ಟು ಬಿ ಮಿಸರಬಲ್ ಪುಸ್ತಕದ 7 ವಿಭಿನ್ನ ಮಜಲುಗಳನ್ನು ನಾವು ಅತ್ಯಂತ ಆಳವಾಗಿ ಅರ್ಥ ಮಾಡಿಕೊಂಡೆವು. ಆದರೆ ರೇಡಿಯೋ ಡೈರಿಯಲ್ಲಿ ನೋಟು ಮಾಡಿ ಇಟ್ಟುಕೊಳ್ಳಬೇಕಾದ, ನಮ್ಮ ಬದುಕಿನ ದಿಕ್ಕನ್ನೇ ಬದಲಿಸಬಲ್ಲ ಈ ಪುಸ್ತಕದ ಪ್ರಮುಖ ಸಂದೇಶಗಳು ಯಾವುವು ಗೊತ್ತಾ? ಕೇಳಿ. ಲೇಖಕರು ಇಡೀ ಪುಸ್ತಕದ ಸಾರವನ್ನು ಕೇವಲ 4 ಮುಖ್ಯ ಸತ್ಯಗಳಲ್ಲಿ ನಮ್ಮ ಮುಂದೆ ಇಡುತ್ತಾರೆ. ಮೊದಲನೆಯದಾಗಿ, ಮುಖವಾಡಗಳಿಲ್ಲದ ಬದುಕು. ನಾವು ಜಗತ್ತಿಗೆ ಒಳ್ಳೆಯವರಾಗಿ ಕಾಣಿಸಿಕೊಳ್ಳಲು ಧರಿಸುವ ಸುಳ್ಳಿನ ಮುಖವಾಡಗಳೇ ನಮ್ಮ ದುಃಖಕ್ಕೆ ಮೂಲ ಕಾರಣ. ಯಾವಾಗ ನಾವು ನಮ್ಮ ದೌರ್ಬಲ್ಯಗಳನ್ನು ಮುಚ್ಚುಮರೆಯಿಲ್ಲದೆ ಒಪ್ಪಿಕೊಳ್ಳುತ್ತೇವೆಯೋ ಆಗಲೇ ನಮ್ಮ ಸುಧಾರಣೆ ಆರಂಭವಾಗುತ್ತದೆ. ಎರಡನೆಯದಾಗಿ, ಅಹಂಕಾರದ ತಡೆಗೋಡೆ. ನಮ್ಮ ಈಗೋ ಅಥವಾ ಅಹಂಕಾರ ನಮ್ಮನ್ನು ರಕ್ಷಿಸುವುದಿಲ್ಲ, ಬದಲಿಗೆ ಅದು ನಮ್ಮ ಸುತ್ತಲೂ ಒಂಟಿತನದ ಗೋಡೆಯನ್ನು ಕಟ್ಟುತ್ತದೆ. ನಿಜವಾದ ಶಕ್ತಿ ಇರುವುದು ಅಹಂಕಾರದಿಂದ ಗೆಲ್ಲುವುದರಲ್ಲಿ ಅಲ್ಲ, ಪ್ರೀತಿಯಿಂದ ಬಗ್ಗುವುದರಲ್ಲಿ ಮತ್ತು ಸೋಲನ್ನು ಒಪ್ಪಿಕೊಳ್ಳುವುದರಲ್ಲಿ ಇದೆ. ಮೂರನೆಯದಾಗಿ, ಬದುಕಿನ ರಿಮೋಟ್ ಕಂಟ್ರೋಲ್. ನಿಮ್ಮ ಸಂತೋಷದ ಚುಕ್ಕಾಣಿ ಬೇರೆಯವರ ಕೈಯಲ್ಲಿದ್ದರೆ ನೀವು ಸದಾ ಅತೃಪ್ತರಾಗಿಯೇ ಇರುತ್ತೀರಿ. ಪರಿಸ್ಥಿತಿಗಳು ಎಷ್ಟೇ ಕಠಿಣವಾಗಿದ್ದರೂ ಅದಕ್ಕೆ ನೀವು ಕೊಡುವ ಪ್ರತಿಕ್ರಿಯೆ ನಿಮ್ಮದೇ ಆಗಿರುತ್ತದೆ. ಆದ್ದರಿಂದ ನಿಮ್ಮ ಬದುಕಿನ ಸಂಪೂರ್ಣ ಜವಾಬ್ದಾರಿಯನ್ನು ನೀವೇ ಹೊರಬೇಕು. ನಾಲ್ಕನೆಯದಾಗಿ, ಸ್ವಯಂ ಕ್ಷಮೆಯ ಮಂತ್ರ. ಗತಕಾಲದ ತಪ್ಪುಗಳಿಗಾಗಿ ನಿಮ್ಮನ್ನು ನೀವೇ ದಿನವೂ ದಂಡಿಸಿಕೊಳ್ಳುವುದನ್ನು ನಿಲ್ಲಿಸಿ. ಹಳೆಯ ತಪ್ಪುಗಳಿಂದ ಪಾಠ ಕಲಿತು ನಿಮ್ಮನ್ನು ನೀವು ಕ್ಷಮಿಸಿಕೊಂಡಾಗ ಮಾತ್ರ ಹೊಸ ಮನುಷ್ಯನಾಗಿ ಮರುಜನ್ಮ ಪಡೆಯಲು ಸಾಧ್ಯ. ಕೇಳುಗರೆ, ಈ ಪುಸ್ತಕ ನಮಗೆ ಕೊಡುವ ಅಂತಿಮ ಸಂದೇಶ ಇಷ್ಟೇ: ಸ್ವಯಂ ಸುಧಾರಣೆ ಎನ್ನುವುದು ಎಲ್ಲೋ ಇರುವ ಪರಿಪೂರ್ಣತೆಯನ್ನು ತಲುಪುವುದಲ್ಲ, ಬದಲಿಗೆ ನಿನ್ನೆಯ ನಿಮಗಿಂತ ಇಂದಿನ ನೀವು ಕನಿಷ್ಠ 1 ಹೆಜ್ಜೆಯಾದರೂ ಉತ್ತಮರಾಗಲು ಪ್ರಯತ್ನಿಸುವುದು. ಹಾಗಾದರೆ ಇವತ್ತಿನ ಈ ಇಡೀ ಪುಸ್ತಕದ ಜರ್ನಿ
ನಿಮಗೆ ಹೇಗೆ ಅನ್ನಿಸಿತು? ನಿಮ್ಮ ಆಲೋಚನೆಗಳನ್ನು ಬದಲಿಸಿತೇ? ಈ ರೇಡಿಯೋ ಪುಸ್ತಕ ಪರಿಚಯದ ಒಟ್ಟಾರೆ ವಿಶ್ಲೇಷಣಾತ್ಮಕ ಮುಕ್ತಾಯದೊಂದಿಗೆ ಕಾರ್ಯಕ್ರಮವನ್ನು ಮುಗಿಸೋಣ. ಹೌದು ಕೇಳುಗರೆ, ಇಷ್ಟು ತನಕ ನಾವು ಜಾನ್ ಕಿಮ್ ಅವರ ಆಲೋಚನೆಗಳನ್ನು ಕೇಳಿದ್ವಿ. ಈಗ ಈ ಕೃತಿಯ ಒಟ್ಟಾರೆ ವಿಶ್ಲೇಷಣೆಯನ್ನು ನೋಡುವುದಾದರೆ, ಈ ಪುಸ್ತಕ ನಮಗೆ ನೀಡುವ ಅತಿ ದೊಡ್ಡ ಪಾಠ ಒಂದೇ: ಹೊಣೆಗಾರಿಕೆ, ಓನರ್ಶಿಪ್. ಬಹಳಷ್ಟು ಸಾಂಪ್ರದಾಯಿಕ ಸ್ವಯಂ ಸುಧಾರಣಾ ಪುಸ್ತಕಗಳು ಸದಾ ಧನಾತ್ಮಕವಾಗಿ ಯೋಚಿಸಿ, ಜಗತ್ತು ಸುಂದರವಾಗಿದೆ ಎಂಬ ಕಾಲ್ಪನಿಕ ಲೋಕವನ್ನು ಸೃಷ್ಟಿಸುತ್ತವೆ. ಆದರೆ ಐ ಯೂಸ್ ಟು ಬಿ ಮಿಸರಬಲ್ ಕೃತಿ ಆ ಭ್ರಮೆಯನ್ನು ಒಡೆದು ಹಾಕುತ್ತದೆ. ಲೇಖಕರು ಇಲ್ಲಿ ತತ್ವಜ್ಞಾನಿಯಂತೆ ಮಾತನಾಡುವುದಿಲ್ಲ, ಬದಲಿಗೆ ನಮ್ಮ ಜೊತೆಯಲ್ಲೇ ಕುಳಿತು ನಮ್ಮ ಬೆನ್ನು ತಟ್ಟುವ ಒಬ್ಬ ಆಪ್ತ ಸ್ನೇಹಿತನಂತೆ ಮಾತನಾಡುತ್ತಾರೆ. ಅವರ ವಿಶ್ಲೇಷಣೆಯ ಪ್ರಕಾರ ನಮ್ಮ ದುಃಖಕ್ಕೆ ಹೊರಗಿನ ಪ್ರಪಂಚ ಕಾರಣವಲ್ಲ, ನಮ್ಮದೇ ಆದ 3 ದೌರ್ಬಲ್ಯಗಳು ಕಾರಣ. 1, ನಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳದ ನಮ್ಮ ಅಹಂಕಾರ, ಈಗೋ. 2, ಎದುರಿಗಿರುವವರನ್ನು ನಮ್ಮಿಷ್ಟದಂತೆ ನಿಯಂತ್ರಿಸಲು ನೋಡುವ ಅಪಕ್ವತೆ. 3, ನಮ್ಮದೇ ಹಳೆಯ ತಪ್ಪುಗಳಿಗಾಗಿ ನಮ್ಮನ್ನು ನಾವೇ ದಂಡಿಸಿಕೊಳ್ಳುವ ಅಪರಾಧ ಪ್ರಜ್ಞೆ, ಗಿಲ್ಟ್. ಯಾವಾಗ ನಾವು ನಮ್ಮ ಮುಖವಾಡಗಳನ್ನು ಕಳಚಿಟ್ಟು ನನ್ನ ಇಂದಿನ ಸ್ಥಿತಿಗೆ ನನ್ನ ನಿರ್ಧಾರಗಳೇ ಕಾರಣ ಎಂದು ಒಪ್ಪಿಕೊಳ್ಳುತ್ತೇವೆಯೋ, ಆ ಕ್ಷಣದಲ್ಲೇ ಬದಲಾವಣೆಯ ಮೊದಲ ಕಿಡಿ ಹೊತ್ತಿಕೊಳ್ಳುತ್ತದೆ. ಗತಕಾಲದ ತಪ್ಪುಗಳಿಂದ ಪಾಠ ಕಲಿತು ನಮ್ಮನ್ನು ನಾವು ಕ್ಷಮಿಸಿಕೊಂಡು ಇಂದಿನ ದಿನವನ್ನು ಶಿಸ್ತಿನಿಂದ ಬದುಕುವುದು ದುಃಖದ ಪಂಜರದಿಂದ ಹೊರಬರಲು ಇರುವ ಏಕೈಕ ಮಾರ್ಗ ಎಂಬುದನ್ನು ಲೇಖಕರು ಅತ್ಯಂತ ಪ್ರಾಯೋಗಿಕವಾಗಿ ಮನಗಾಣಿಸಿದ್ದಾರೆ. ಕೊನೆಯದಾಗಿ ಹೇಳಬೇಕೆಂದರೆ, ನೀವು ಪರಿಪೂರ್ಣರಾಗಬೇಕಾಗಿಲ್ಲ, ಆದರೆ ನಿನ್ನೆಯ ನಿಮಗಿಂತ ಇಂದಿನ ನೀವು ಕನಿಷ್ಠ 1 ಹೆಜ್ಜೆಯಾದರೂ ಉತ್ತಮರಾಗಲು ಪ್ರಯತ್ನಿಸಬೇಕು. ಆ ನಂಬಿಕೆಯೇ ಈ ಪುಸ್ತಕದ ಜೀವಾಳ. ಇಂದಿನ ರೇಡಿಯೋ ಪುಸ್ತಕ ಪರಿಚಯ ನಿಮಗೆ ಇಷ್ಟವಾಗಿದೆ ಎಂದು ನಂಬುತ್ತೇನೆ. ಈ ಕೃತಿಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮಗೆ ಖಂಡಿತ ಬರೆದು ತಿಳಿಸಿ. ಮುಂದಿನ ವಾರ ಮತ್ತೊಂದು ಸತ್ಕೃತಿಯೊಂದಿಗೆ, ಹೊಸ ಆಲೋಚನೆಗಳೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳುತ್ತಲೇ ಇರಿ ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ರೇಡಿಯೋ. ನಮಸ್ಕಾರ.